ಅದೇ ರೀತಿಯಾಗಿರ್ತಕ್ಕಂಥ ಬೀರ್ಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಲೇಸುವಣ್ಣರ ಒಂದು ಸಂಘ ಹಿಂಗ ಯಾವ ರೀತಿ ಹಾಡಿಕೆ ನಡೆದದಪ್ಪ ಅಂತಂದ್ರ ಯಾವ ರೀತಿ ನಡೆದಕ್ಕ ಜನ ನೋಡಕ್ ಸ್ವಲ್ಪ ಇರ್ಬೋದು ಕೇಳಾಕ, ಆದ್ರೆ ಇವೆಲ್ಲ ಹೆಂಗಪ್ಪ ಅಂತಂದ್ರೆ ಬಿತ್ತು ಕಾಳೆ ಇದ್ದಂಗ, ಅರದ ಬಂಗಾರ ಇದ್ದಂಗಪ್ಪ. ಬಿತ್ತು ಕಾಳೆ ಇದ್ದಂಗ ಯಾರು ಕೂಡ ಗದ್ಲ ಮಾಡ್ದೇನೆ ಅತ್ಯಂತ ಸುಂದರವಾಗಿ ಸಭಾ ಕೂಡ್ಯದ. ಹೌದಾ? ಹಾಗಾಗಿ ಇಂಥ ಸಭದೊಳಗೆ ನಾವು ಹಾಡಿಕೆ ಹೆಂಗ್ ಮಾಡ್ಬೇಕಾಗ್ಯದ ಅಂತಂದ್ರ ಈಗಾಗಲೇ ಸಹೋದರಿ ಅವರು ಬಂದ ಕೂಡಲೇ ಹೇಳಿದ್ರು, ಏನಂತ ಹೇಳಿದ್ರಿ? ಅಣ್ಣವ್ರು ಹೆಂಗ ದಾರಿ ಕೊಡ್ತಾರ ಆ ಪ್ರಕಾರವಾಗಿ ನಾವು ಹೋಗೋಣ ಅಂತ ಅವ್ರು ಹೇಳಿದ್ರು. ಹೌದು, ಅದ್ರ ಪ್ರಕಾರವಾಗಿ ನೀವೇನೈತಿ ಚಾಲ್ ಹಾಡಿರಿ, ಪದ್ಯ ಹಾಡಿ ಮುಂದುವರಿಸಿರಿ. ಹೌದು, ದೈವ ಏನಂದ್ರು ಫಸ್ಟಿಗೆ ಏನೂ ಕೇಳುದು ಬೇಡ, ಹಾಡ ಹಾಡ್ರಿ ಅಂತ ಹೇಳಿದ್ರು. ಇದು ಹಾಡಿಕೆ ಅಂದ್ರೆ ಒಂದು ಜಾನಪದ ಮನರಂಜನೆ. ಹೌದು ಹೌದು ಹೌದು, ಸುಮ್ಮನೆ ಹಾಡ್ಕೊತ ಹೋದ್ರೆ ಕೇಳುವಂತ ಜನರಿಗೆ ಒಂದಿಷ್ಟು ಮನರಂಜನೆ ಆಗುದಿಲ್ಲ. ಆದ್ರೆ ಆ ಕಾರಣಕ್ಕಾಗಿ ಪ್ರಶ್ನೆ ಕೇಳ್ರಿ ಅಂತ ತಿಳ್ಕೊಂಡು ಈಗ ದೈವದವ್ರು ಹೇಳ್ಯಾರ. ನೀವು ಹೌದು ಹೌದು, ಪ್ರಶ್ನೆ ಕೇಳ್ಯಾರ ಅಂದ ಕೂಡಲೇ ನೀವೇನಂದ್ರಿ ಗುರು ಮತ್ತು ಶಿಷ್ಯ ವಿಷಯವನ್ನು ಇಟ್ರಿ.